ನಮಸ್ಕಾರ ಬಂಧುಗಳೇ, ಶೀಘ್ರದಲ್ಲೇ ಶ್ರಾವಣ ಮಾಸದ ಅತ್ಯಂತ ಪವಿತ್ರವಾದ ಹಬ್ಬ ಶ್ರೀ ವರಮಹಾಲಕ್ಷ್ಮೀ ವ್ರತ ಬರಲಿದೆ. ಪ್ರತಿಯೊಬ್ಬರ ಮನೆಯಲ್ಲೂ ತಾಯಿ ಮಹಾಲಕ್ಷ್ಮಿಯನ್ನು ಪ್ರೀತಿಯಿಂದ, ನಿಷ್ಠೆಯಿಂದ ಆಹ್ವಾನಿಸಲು ತಯಾರಿಗಳು ನಡೆಯುತ್ತಿವೆ. ಆದರೆ ನಿಮಗೊಂದು ಸತ್ಯ ಗೊತ್ತಾ? ನೀವು ಎಷ್ಟೇ ಅದ್ದೂರಿಯಾಗಿ ಪೂಜೆ ಮಾಡಿ, ಎಷ್ಟೇ ದುಬಾರಿ ನೈವೇದ್ಯ ಇಟ್ಟರೂ, ನಿಮ್ಮ ಮನೆಯಲ್ಲಿ ಈ ಕೆಲವು ವಸ್ತುಗಳು ಇದ್ದರೆ ತಾಯಿ ಲಕ್ಷ್ಮೀದೇವಿ ನಿಮ್ಮ ಮನೆಗೆ ಕಾಲಿಡುವುದೇ ಇಲ್ಲ. ಅಷ್ಟೇ ಅಲ್ಲ, ನೀವು ಮಾಡುವ ಪೂಜೆಯ ಸಂಪೂರ್ಣ ಫಲ ವ್ಯರ್ಥವಾಗಿ ದಾರಿದ್ರ್ಯ ನಿಮ್ಮನ್ನು ಬೆನ್ನತ್ತಬಹುದು. ಹೌದು, ಪೂಜೆಗೂ ಮುನ್ನ ಮನೆಯಿಂದ ತಕ್ಷಣ ಹೊರಗೆ ಹಾಕಬೇಕಾದ ಆ ವಸ್ತುಗಳು ಯಾವುವು? ಲಕ್ಷ್ಮಿ ಕೋಪಕ್ಕೆ ಗುರಿಯಾಗದಂತೆ ನಾವು ವಹಿಸಬೇಕಾದ ಮುನ್ನೆಚ್ಚರಿಕೆಗಳೇನು ತಿಳಿಯಲು ಈ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೇ ನೋಡಿ. ಮೊದಲನೆಯದಾಗಿ, ನಿಮ್ಮ ಅಡುಗೆ ಮನೆಯಲ್ಲಿ ಅಥವಾ ಪೂಜಾ ಕೋಣೆಯಲ್ಲಿ ಒಡೆದ, ಬಿರುಕುಬಿಟ್ಟ ಅಥವಾ ಮೂಲೆ ಮುರಿದ ಪಾತ್ರೆಗಳು, ಕನ್ನಡಿ ಅಥವಾ ದೇವರ ಮೂರ್ತಿಗಳು ಇದ್ದರೆ ತಕ್ಷಣ ತೆರವುಗೊಳಿಸಿ. ಒಡೆದ ವಸ್ತುಗಳು ನಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತವೆ. ಧನಲಕ್ಷ್ಮಿ ನೆಲೆಸುವ ಜಾಗದಲ್ಲಿ ಇಂತಹ ವಸ್ತುಗಳು ಇರಲೇಬಾರದು. ಎರಡನೆಯದಾಗಿ, ಮನೆಯ ಗೋಡೆಯಲ್ಲಿ ನಿಂತು ಹೋದ ಗಡಿಯಾರಗಳು. ಗಡಿಯಾರ ಎಂದರೆ ನಮ್ಮ ಸಮಯ ಮತ್ತು ಪ್ರಗತಿಯ ಸಂಕೇತ. ಬಂದ್ ಆಗಿರುವ ಗಡಿಯಾರ ನಿಮ್ಮ ಮನೆಯ ಲಕ್ಷ್ಮಿಯ ಕೃಪೆಯನ್ನು ಮತ್ತು ಅಭಿವೃದ್ಧಿಯನ್ನು ಅಲ್ಲಿಗೆ ತಡೆದುಹಾಕುತ್ತದೆ. ಹಬ್ಬಕ್ಕೆ ಮುನ್ನ ಗಡಿಯಾರಕ್ಕೆ ಬ್ಯಾಟರಿ ಹಾಕಿ ಅಥವಾ ಅದನ್ನು ಮನೆಯಿಂದ ತೆಗೆದುಹಾಕಿ. ಮೂರನೆಯದಾಗಿ, ನಾವು ಮೂಲೆಯಲ್ಲಿ ಒಟ್ಟುಗೂಡಿಸಿಡುವ ಹರಿದ ಬಟ್ಟೆಗಳು, ಬಳಸದೇ ಇರುವ ಹಳೆಯ ಬೂಟು ಚಪ್ಪಲಿಗಳು. ವಿಶೇಷವಾಗಿ ಮನೆಯ ಮುಖ್ಯ ದ್ವಾರದ ಹತ್ತಿರ ಚಪ್ಪಲಿಗಳನ್ನು ಚೆಲ್ಲಾಪಿಲ್ಲಿಯಾಗಿ ಇಡಬೇಡಿ. ಮನೆ ಬಾಗಿಲು ತಾಯಿ ಲಕ್ಷ್ಮಿ ಪ್ರವೇಶಿಸುವ ದ್ವಾರ. ಅಲ್ಲಿ ಕಸ ಅಥವಾ ಚಪ್ಪಲಿಗಳಿದ್ದರೆ ದಾರಿದ್ರ್ಯ ಆವರಿಸುತ್ತದೆ. ನಾಲ್ಕನೆಯದಾಗಿ, ಪೂಜಾ ಕೋಣೆಯಲ್ಲಿ ಒಣಗಿಹೋದ ಹೂವುಗಳು, ಮಾಲೆಗಳು ಅಥವಾ ಹಾಳಾಗಿರುವ ದೇವರ ಫೋಟೋಗಳನ್ನು ತಕ್ಷಣ ವಿಸರ್ಜನೆ ಮಾಡಿ. ಒಣಗಿದ ಹೂವುಗಳು ವಾಸ್ತು ದೋಷವನ್ನು ಹೆಚ್ಚಿಸುತ್ತವೆ. ಸದಾ ತಾಜಾ ಹೂವುಗಳಿಂದ ದೇವರನ್ನು ಅಲಂಕರಿಸಿ. ಐದನೆಯದಾಗಿ, ಮನೆಯ ಸ್ಟೋರ್ ರೂಮ್ ಅಥವಾ ಹಾಲ್ನಲ್ಲಿರುವ ಮುರಿದ ಕುರ್ಚಿಗಳು, ಕೆಟ್ಟುಹೋದ ಲೈಟ್ಗಳು ಅಥವಾ ರಿಪೇರಿಯಾಗದ ಎಲೆಕ್ಟ್ರಾನಿಕ್ ವಸ್ತುಗಳು. ಇವು ರಾಹು ಮತ್ತು ಶನಿಯ ನಕಾರಾತ್ಮಕ ಪ್ರಭಾವವನ್ನು ಹೆಚ್ಚಿಸುತ್ತವೆ. ಹಬ್ಬಕ್ಕೂ ಮುನ್ನ ಇವುಗಳನ್ನು ಗುಜರಿಗೆ ಹಾಕಿ ಮನೆ ಶುಚಿಗೊಳಿಸಿ. ಈ ವಸ್ತುಗಳನ್ನು ಹೊರಹಾಕಿದ ನಂತರ ವರಮಹಾಲಕ್ಷ್ಮಿ ಹಬ್ಬಕ್ಕೂ ಮುನ್ನ ಈ ಚಿಕ್ಕ ಕೆಲಸಗಳನ್ನು ತಪ್ಪದೇ ಮಾಡಿ. ಮನೆಯ ಮುಖ್ಯ ಬಾಗಿಲಿಗೆ ರಂಗೋಲಿ ಹಾಕಿ, ಮಾವಿನ ಎಲೆಯ ತೋರಣ ಕಟ್ಟಿ. ಮನೆಗೆ ಸಗಣಿ ನೀರು ಅಥವಾ ಉಪ್ಪು ಬೆರೆಸಿದ ನೀರಿನಿಂದ ಪೋಚ ಹಾಕಿ, ಇದರಿಂದ ನಕಾರಾತ್ಮಕ ಶಕ್ತಿ ದೂರವಾಗುತ್ತದೆ. ಪೂಜೆಯ ದಿನ ಮನೆಯಲ್ಲಿ ಗಂಗಾಜಲ ಅಥವಾ ಅರಿಶಿನ ನೀರನ್ನು ಪ್ರೋಕ್ಷಣೆ ಮಾಡಿ. ನೋಡಿದ್ರಲ್ಲ ಬಂಧುಗಳೇ, ಈ ಚಿಕ್ಕ ತಪ್ಪುಗಳನ್ನು ಸರಿಪಡಿಸಿಕೊಂಡು ಪವಿತ್ರ ಮನಸ್ಸಿನಿಂದ ತಾಯಿ ವರಮಹಾಲಕ್ಷ್ಮಿಯನ್ನು ಪೂಜಿಸಿ, ಆ ತಾಯಿಯ ಸಂಪೂರ್ಣ ಕೃಪೆಗೆ ಪಾತ್ರರಾಗಲು ಓಂ ನಮೋ ಮಹಾಲಕ್ಷ್ಮಿಯೇ ನಮಃ ಎಂದು ಕಾಮೆಂಟ್ ಮಾಡಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಧಾರ್ಮಿಕ ಮತ್ತು ವಾಸ್ತು ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ. ತಾಯಿ ವರಮಹಾಲಕ್ಷ್ಮಿ ಎಲ್ಲರಿಗೂ ಆಯುಷ್ಯ, ಆರೋಗ್ಯ, ಐಶ್ವರ್ಯ ನೀಡಿ ಹಾರೈಸಲಿ. ಧನ್ಯವಾದಗಳು.